360 degree camera, right? Cue. This is one of the most safety and the safety of those around you. Turning radius, sir? Sir, ಇದು 4.5 sir. Okay. ಇಂಡಿಕೇಟರ್ ಹಾಕಿದ ತಕ್ಷಣ ಬ್ಲೈಂಡ್ ಸ್ಪಾಟ್ ಬರುತ್ತೆ ಸರ್. ಬ್ಲೈಂಡ್ ಸ್ಪಾಟ್? ಇದು ಕ್ಯಾಮ್ರಾ ಇದೆಯಲ್ಲ, ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್. ಓಕೆ. ನಿಮಗೆ ಯಾವ್ದಾದ್ರು ವೆಹಿಕಲ್ ಹತ್ರ ಇದ್ರೆ ಇಲ್ಲಿ ಲೈಟ್ ಉರಿಯುತ್ತೆ. ಓಕೆ. ಮತ್ತೆ ಸ್ಟೇರಿಂಗು ನಿಮಗೆ ವೈಬ್ರೇಟ್ ಆಗುತ್ತೆ. ಓಕೆ. ಅದು ಆಲ್ಮೋಸ್ಟ್ ನಿಮಗೆ ಫ್ಯಾಕ್ಟರಿ ಸೆಲೆಕ್ಟ್ ಇಂದ ಬರುತ್ತೆ. ಓಕೆ. ಓಕೆ. ಡಿಫಾಲ್ಟ್ ಮೋಡ್ ಅಲ್ಲಿ ಮತ್ತೆ ರೇಂಜ್ ಮೋಡ್ ಅಲ್ಲಿ ನಿಮಗೆ ಸಸ್ಪೆನ್ಷನ್ ಬಂದು ಸಾಫ್ಟ್ ಸಸ್ಪೆನ್ಷನ್ ಇರುತ್ತೆ. ಓಕೆ. ಸೊ ಹೈಯರ್ ಸ್ಪೀಡ್ ಹೋದಾಗ ಸ್ಟೇರಿಂಗ್ ಹಾರ್ಡ್ ಆಗುತ್ತೆ. ಓಕೆ. ಸೊ ಅದೇ ನೀವು ರೇಸ್ ಮೋಡ್ ಹಾಕಿದ್ರೆ ಸಸ್ಪೆನ್ಷನ್ ಸ್ಟಿಫ್ ಆಗುತ್ತೆ, ಸ್ಟೇರಿಂಗ್ ಸ್ಟಿಫ್ ಆಗುತ್ತೆ. ಸೊ ಇದ್ರಲ್ಲಿ ನಿಮಗೆ ಇಂಟೆಲಿಜೆಂಟ್ ಅಡಾಪ್ಟಿವ್ ಸಸ್ಪೆನ್ಷನ್ ಬರುತ್ತೆ. ಓಕೆ. ಯಾವ್ದಾದ್ರು ಸ್ಪೀಡ್ ಅಲ್ಲಿ ಯಾವ್ದಾದ್ರು ಪಾಟ್ ಹೋಲ್ಸ್ ನೀವು ಗುಂಡಿಗೆ ಹಾಕುತ್ತೆ, ಮುಂದಿನ ವೀಲ್ ಏನೋ ಬೀಳುತ್ತೆ. ಓಕೆ. ವಿತಿನ್ 15 ಮಿಲಿ ಸೆಕೆಂಡ್ಸ್ ಹಿಂದಿನ ವೀಲಿಗೆ ಮೆಸೇಜ್ ಹೋಗುತ್ತೆ. ಪಾಟೋಲ್ಸ್ ಲೈಕ್ ಯಾವ್ದೋ ಗುಂಡಿಗೆ ಹಾಕಿದ್ರೆ. ಓಕೆ. ಸೊ ಬ್ಯಾಕ್ ವೀಲ್ ಬಂದು ಅದು ಸಸ್ಪೆನ್ಷನ್ ಅದ್ರ ಲೈಕ್ ಪ್ರಕಾರ ಸೆನ್ಸ್ ಮಾಡ್ಕೊಳ್ಳುತ್ತಲ್ಲ, ಸಾಫ್ಟ್ ಆಗಿ ಎಲ್ಲಾ ಗಾಡಿಗೂ ಸೇಮ್. ಓಕೆ. ಓಕೆ. ಅಂದ್ರೆ ಎಲ್ಲಾ ವೇರಿಯಂಟ್ ಅಲ್ಲ, ಇಂಟೆಲಿಜೆಂಟ್ ಸಸ್ಪೆನ್ಷನ್ ಬಂದು ನಿಮ್ಗೆ ಪ್ಯಾಕ್ 3 ಸೆಲೆಕ್ಟ್ ಇಂದ ಬರುತ್ತೆ. ಓಕೆ. ಓಕೆ. ಅಡಾಪ್ಟಿವ್ ಸಸ್ಪೆನ್ಷನ್ ಬಂದು ಪ್ಯಾಕ್ 1 ಎಬೋರ್ ಇಂದನೇ ಬರುತ್ತೆ. ಒಂದು ನಿಮಿಷ. ಸರಿ. ಓಕೆ. ಸೊ ಇಲ್ಲಿಂದ ರೇಸ್ ಮಾಡಲ್ಲ, ಎಲ್ಲಿ ಗೊತ್ತಾಗತ್ತಾ? ಓಕೆ. ಇವಾಗ ರೇಸ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ರೆಡ್ ಆಗಿ ಚೇಂಜ್ ಆಗುತ್ತೆ. ಓಕೆ. ಸ್ಪೀಡ್ ಟೈಟಾಗಿ ಕುತ್ಕೊಳ್ರಿ. ಇಲ್ಲಿಂದ ರೇಸ್ ಮೋಡಿಗೆ 6.6 ಸೆಕೆಂಡ್ಸ್ ಆಗುತ್ತೆ. ಓಕೆ. ನೋಡಿ ಎಡಾಸು ಬೈಕ್ ಇದೆ ಅಂತ ಸೆನ್ಸ್ ಮಾಡ್ಕೊಂಡು ಸ್ಲೋ ಮಾಡ್ಕೊಂಡು ವಾರ್ನಿಂಗ್ ಕೊಡುತ್ತೆ. ಅದೇ ನೀವು ಅಸಿಸ್ಟೆನ್ಸಿಗೆ ಹಾಕೊಂಡ್ರೆ ಹತ್ರ ಹೋಗಿದ ತಕ್ಷಣ ಬ್ರೇಕ್ ಹಾಕೊಳುತ್ತೆ. ಪ್ಯಾನಿಕ್ ಬ್ರೇಕಿಂಗ್ ಯಾವ ತರ ಅದು? ಹಂಗೆ ಪ್ಯಾನಿಕ್ ಬ್ರೇಕಿಂಗ್ ಹಾಕ್ಬಿಡುತ್ತೆ ಸರ್. ಆದ್ರೆ ಒಳಗಡೆ ಇರೋರು ಸ್ವಲ್ಪ ಹುಷಾರಾಗಿರ್ಬೇಕು. ಅದು ಕರ ಅಂತ ಹಾಕುತ್ತೆ, ಏನೋ ಹೊಡೆದ ಹೋಯ್ತು ಅಂತ ಅನ್ಸುತ್ತೆ ಗಾಡಿ, ಫೀಲ್ ಆಗುತ್ತೆ. ಓಕೆ. ಓಕೆ. ಅದು ಪ್ಯಾನಿಕ್ ಬ್ರೇಕಿಂಗ್ ಹಾಕುತ್ತೆ. ಮತ್ತೆ ಇಮಿಡಿಯೇಟ್ ಹಜಾರ್ಡ್ ಲೈಟ್, ಪಾರ್ಕ್ ಎಮರ್ಜೆನ್ಸಿ ಲೈಟ್ ಆನ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ಟಾಪ್ ಮಾಡೆಲ್ ಮಾತ್ರ ಇರೋದು ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲ್. ಅಡಾಪ್ಟಿವ್ ಕ್ರೂಸ್ ಹೌದು. ಅಂದ್ರೆ ಅಡಾಪ್ಟಿವ್ ಕ್ರೂಸ್ ನಿಮ್ಗೆ ಫ್ಯಾಕ್ಟರಿ ಸೆಲೆಕ್ಟ್ ಇಂದಾನೆ ಬರುತ್ತೆ. ಬಟ್ ನಿಮ್ಗೆ ಎಲ್ಲ ಬ್ಲೈಂಡ್ ಸ್ಪಾಟ್ ಡಿಟೆಕ್ಷನ್ ಎಲ್ಲ ರೆಕಗ್ನೈಸ್ ಮಾಡ್ಕೊಳ್ಳಿಕ್ಕೆ 5 ರೆಡಾರ್ 1 ವಿಷನ್ ಕ್ಯಾಮೆರಾ ಬೇಕಾಗುತ್ತೆ. ಅದೆಲ್ಲ ನಿಮ್ಗೆ ಪ್ಯಾಕ್ 3 ಮಾತ್ರ ಬರುತ್ತೆ. ಪ್ಯಾಕ್ 1 ಅಲ್ಲಿ ಇಲ್ಲ. ಪ್ಯಾಕ್ 1 ಅಲ್ಲ. ಪ್ಯಾಕ್ 1 ಅಲ್ಲಿ ಅಡಾಸೇ ಇಲ್ಲ, ಅಪ್ಗ್ರೇಡ್ ಮಾಡ್ಕೊಳಕ್ ಆಗಲ್ಲ. ಇಲ್ಲ, ಅದೆಲ್ಲ ಇನ್ಬಿಲ್ಟ್ ಫೀಚರ್ಸ್. ಓಕೆ. ಸೊ ನಾನು 207 ಅದು 180. ನಿಮ್ಗೆ ಇದರಲ್ಲಿ ಆಂಬಿಯಂಟ್ ಲೈಟ್ಸ್ ಬರುತ್ತೆ. ಆಂಬಿಯಂಟ್ ಲೈಟ್ಸ್ ಬಂದು ಕಲರ್ ಕಾಂಬಿನೇಷನ್ 16 ಮಿಲಿಯನ್ ಸೆಟ್ ಮಾಡ್ಕೋಬಹುದು. ಓಕೆ. ಅದು ಟಾಪ್ ಎಂಡ್ ಅಲ್ಲಿ ಮಾತ್ರ ಬರುತ್ತೆ. ಈ ಮಾಡೆಲ್ ಇದೆ ಅದು. ಹೌದು. ನಿಮ್ಗೆ ಈ ಹೆಡ್ಸ್ ಅಪ್ ಡಿಸ್ಪ್ಲೇ ಅಷ್ಟೇ, ಮುಂದೆಗಡೆ ನೋಡಿ ಖಾಲಿ ಜಾಗ ಇದೆಲ್ಲ, ಅದು ಬಂದು ಹೆಡ್ಸ್ ಅಪ್ ಡಿಸ್ಪ್ಲೇ ಅಂತ. ಅಂದ್ರೆ ನೀವು ಮಾರುತಿ ಅವರೆಲ್ಲ ಮಾಡಿದ್ರಲ್ಲ ಆ ತರ, ಅವ್ರದ್ದು ಸ್ಕ್ರೀನ್ ಲೈಕ್ ರೇಸ್ ಆಗುತ್ತೆ. ಇದು ಬಂದು ನಿಮ್ಗೆ ರಿಫ್ಲೆಕ್ಟ್ ಆಗುತ್ತೆ ಗ್ಲಾಸ್ ಅಲ್ಲಿ. ಎಕ್ಸ್ಕ್ಯೂಸ್ ಮೀ ಸರ್. ಓಕೆ. ಅಲ್ಲ, ನಿಮ್ಗೆ ರಿಫ್ಲೆಕ್ಷನ್ ಆಗುತ್ತಲ್ವಾ, ಆನ್ ಮಾಡಕ್ಕಾಗತ್ತಾ ಅದು? ಅದ್ ನಿಮಗೆ ಕಾಣಿಸಲ್ವಾ? ಕಾಣಿಸುತ್ತೆ, ಕುತ್ಕೊಂಡಿರೋರಿಗೆ ಮಾತ್ರ ಕಾಣಿಸುತ್ತೆ. ಓಕೆ. ಓಕೆ. ನಿಮ್ಗೆ ಅದ್ರಲ್ಲಿ ನಿಮ್ಗೆ ಒಂದ್ಸತಿ ನ್ಯಾವಿಗೇಷನ್ ಕನೆಕ್ಟ್ ಮಾಡಿದ್ಮೇಲೆ ನ್ಯಾವಿಗೇಷನ್ ಬರುತ್ತೆ, ಸ್ಪಾಟ್ ಡಿಟೆಕ್ಷನ್ ಬರುತ್ತೆ. ಓಕೆ. ಅಲ್ಲಿ ತೋರ್ಸುತ್ತೆ ಮೆಸೇಜ್, ಕಾಲ್, ಲ್ಯಾಟಿಟ್ಯೂಡ್, ಲಾಂಜಿಟ್ಯೂಡ್, ಆಮೇಲೆ ಸೈನ್ ಬೋರ್ಡ್ ಡಿಟೆಕ್ಷನ್ಸ್, ಎಲ್ಲ ಇನ್ಫಾರ್ಮೇಶನ್ ಅಲ್ಲೇ ಬಂದ್ಬಿಡುತ್ತೆ. ಅದು ಅಭ್ಯಾಸ ಆಗ್ಬಿಟ್ರೆ ನಿಮ್ಗೆ ಅದೊಂಥರ ಗೈಡ್ಲೈನ್ಸ್ ಇದ್ದಾವೆ. ಓಕೆ. ಸ್ಟಾರ್ಟಿಂಗ್ ನಿಮಗೆ ಒಂಥರ ಇರಿಟೇಷನ್ ಫೀಲ್ ಆಗ್ಬೋದು, ಸ್ಟ್ರೈಕ್ ಬರುತ್ತೆ, ಆಮೇಲೆ ನಿಮ್ಗೆ ತುಂಬಾ ಯೂಸ್ಫುಲ್. ಸೊ ಮೈಲೇಜ್ ಎಷ್ಟು ಬರ್ಬೋದು ಇದು? 79 kW KW ರಿಯಲ್ ಟೈಮ್. ನಿಮ್ಗೆ ಏರ್ ಕ್ಲೈಮ್ ಬಂದು ಆಲ್ಮೋಸ್ಟ್ 682 79 ಕಿಲೋವ್ಯಾಟ್ಗೆ. ಸೊ ಫುಲ್ ವಿತ್ ಫುಲ್ ಲೋಡ್. ಮತ್ತೆ
ಪ್ರಾಕ್ಟಿಕಲ್ ರೇಂಜ್ ಬಂದು 500 ಪ್ಲಸ್. ನೀವು ರೀಜನರೇಷನ್ ಯೂಸ್ ಮಾಡಿದ್ರೆ ಆಲ್ಮೋಸ್ಟ್ 540. ಅದೇನ್ ರೀಜನರೇಷನ್ ಅಂದ್ರೆ ಇಲ್ಲಿ ನೋಡಿ ಕಾರ್ನರ್ ಅಲ್ಲಿ L1 ತೋರಿಸ್ತಾ ಇದೆಯಲ್ಲ, ಇದು ಇವಾಗ ನಾನು ಆಕ್ಸಿಲೇಟರ್ ಮಾಡಿ ಕಾಲ್ ತೆಗೆದ್ರೆ ಸ್ಮೂತ್ ಆಗಿ ಹೋಗ್ತಾ ಇದೆ. ಇದು ಸ್ವಲ್ಪ ಮಟ್ಟಿಗೆ ರೀಜನರೇಟ್ ಆಗೋದು. ಅಂದ್ರೆ ನೀವು ಆಕ್ಸಿಲೇಟರ್ ಮಾಡಿ ಕಾಲ್ ತೆಗೆದಾಗ ಮೋಟರ್ ಉಲ್ಟಾ ಕೆಲಸ ಮಾಡುತ್ತೆ. ಆಕ್ಸಿಲೇಟರ್ ಮಾಡಿದಾಗ ಬ್ಯಾಟ್ರಿಯಿಂದ ಪವರ್ ತಗೊಂಡು ಔಟ್ಪುಟ್ ಕೊಡುತ್ತೆ. ಆಕ್ಸಿಲೇಟರ್ ಕಾಲ್ ತೆಗೆದಾಗ ಅದು ಇದರಿಂದ ಮೋಟರ್ ಉಲ್ಟಾ ಕೆಲಸ ಮಾಡಿ ಬ್ಯಾಟ್ರಿಗೆ ಪವರ್ ಕಳಿಸುತ್ತೆ. ಅವಾಗ ನಿಮ್ಗೆ ರೇಂಜ್ ಬೆಟರ್ ರೇಂಜ್ ಬರುತ್ತೆ ಅಂತ. ಅದು ಸಿಟಿಯಲ್ಲಿ ಯೂಸ್ ಮಾಡುವಾಗ L3 ಅಲ್ಲಿ ಇಟ್ಕೊಂಡ್ರೆ ರೀಜನರೇಷನ್ ಜಾಸ್ತಿ ಆಗ್ತಾ ಇರುತ್ತೆ. ಚಾರ್ಜಿಂಗ್ ತರ. ಚಾರ್ಜಿಂಗ್ ತರ. ಹೈವೇ ಅಲ್ಲಿ ನಿಮ್ಗೆ ಇನ್ನೊಂದೇನೈತೆ, ಹೈವೇ ಅಲ್ಲಿ L3 ಲೆವೆಲ್ 3 ಇಟ್ಕೊಳಕ್ ಆಗಲ್ಲ. ಅಂದ್ರೆ ಅದು ಆಕ್ಸಿಲೇಷನ್ ಕೊಟ್ಟು ಕಾಲ್ ತೆಗೆದ್ರೆ ಇಮಿಡಿಯೇಟ್ ಬ್ರೇಕಿಂಗ್ ತರ ಆಗುತ್ತೆ. ಹೈವೇ ನೀವು ಆತರ ಮಾಡ್ಕೊ ಹೋದ್ರೆ ಹಿಂದ್ಗಡೆಯಿಂದ ಬಂದು ಅದಕ್ಕೆ ಹಂಗೆ ನಿಮ್ಗೆ ಸಿಟಿಯಲ್ಲೆಲ್ಲ 550 560 ಎಲ್ಲ ತೆಗಿಬಹುದು. ಡಿಪೆಂಡ್ಸ್ ಆನ್ ಡ್ರೈವಿಂಗ್. ಇವಿ ಡ್ರೈವಿಂಗ್ ಬಂದು ನಾರ್ಮಲ್ ಗಾಡಿ ತರ ಅಲ್ಲ. ಒಳ್ಳೆ ಬೂಮ್ ಅಲ್ಲಿ ಇದೆಯಲ್ಲ. ಇವಾಗ ನಾನು 59 ಬೇಸ್ ತಗೊಂಡೆ ಅನ್ಕೊಳ್ಳಿ. ಓಕೆ, ಸೊ ಅದ್ರ ಮೈಲೇಜ್ ಏನ್ ಬರ್ಬೋದು, ಆಮೇಲೆ ಏನ್ ಫೀಚರ್ ಸಿಗ್ಬೋದು? ಬೇಸ್ ಪ್ಯಾಕ್ 1 ತಗೊಂಡ್ರೆ ನಿಮ್ಗೆ ಈ ತರ ಲೆದರ್ ಕಾಂಬಿನೇಷನ್ ಸೀಟ್ ಇರಲ್ಲ. ಫ್ಯಾಬ್ರಿಕ್. ಮುಂದೆ 2 ಸೀಟ್ ವೆಂಟಿಲೇಟರ್ ಸೀಟ್ಸ್ ಇರಲ್ಲ. ಮತ್ತೆ ಈ ತರ ರೂಫ್ ಇರಲ್ಲ. ಇವಾಗ ನೋಡಿ ಆಂಬಿಯಂಟ್ ಲೈಟ್ಸ್. ಇದು ಇಲ್ಲಿರೋದು ಇದು ಬರುತ್ತಾ ಸೇಮ್? ಈ ಕ್ಯಾಮೆರಾ ಬರಲ್ಲ, ಡೋಮ್ಸ್ ಕ್ಯಾಮೆರಾ ಬರಲ್ಲ. ಅದು ನಿಮ್ಗೆ ಅಲರ್ಟಿಂಗ್ ಕ್ಯಾಮೆರಾಸ್ ಅಲ್ಲ? ಅದು ಎಡಾಸಿಗೂ ಅಟ್ಯಾಚ್ ಆಗಿದೆ. ಮತ್ತೆ ನಿಮ್ಗೆ ವಿಡಿಯೋ ಕಾನ್ಫರೆನ್ಸ್ ತಗೋಬಹುದು, ಕಾಲ್ಸ್ ತಗೋಬಹುದು, ಕಂಡಕ್ಟ್ ಮಾಡಬಹುದು, ರೆಕಾರ್ಡಿಂಗ್ ಆಗುತ್ತೆ. ಆಮೇಲೆ ನಿಮ್ಗೆ ನೀವೇನಾದ್ರೂ ಸಿಕ್ಕಾಗಿ ಫೇಂಟ್ ಆಗ್ಬಿಟ್ರೆ ಅದು ಅಲರ್ಟ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ ಗಾಡಿ, ಸ್ಟಾಪ್ ಮಾಡುತ್ತೆ ಸರ್. ಆಮೇಲೆ ಇದು ಬರುತ್ತೆ ಡಿಸ್ಪ್ಲೇ ಬೇಸ್ ಮಾಡಲ್. ಡಿಸ್ಪ್ಲೇ ಇರುತ್ತೆ, ಫುಲ್ ಡಿಸ್ಪ್ಲೇ ಇರುತ್ತೆ, ಸ್ಟೇರಿಂಗ್ ಕ್ಯಾಮೆರಾ ಇರುತ್ತೆ. ಸ್ಟೇರಿಂಗ್ ಇದೇ ತರ ಇರುತ್ತೆ, ಲೆದರ್ ರ್ಯಾಪ್ಡ್ ಇರಲ್ಲ. ಮತ್ತೆ ಇಲ್ಲಿ ಲೆದರ್ ರ್ಯಾಪ್ಡ್ ಇರಲ್ಲ, ಫ್ಯಾಬ್ರಿಕ್ ಇರುತ್ತೆ. ಬಟ್ ಇದೆಲ್ಲ ಯೂನಿಟ್ ಸೆಂಟರ್ ಯೂನಿಟ್ ಸೇಮ್. ರೈಟ್. ಸೆಂಟ್ರ್ ಯೂನಿಟ್ ಈ ಪಾರ್ಟ್ ಎಲ್ಲ ಸೇಮ್ ಟು ಸೇಮ್ ಇರುತ್ತೆ. ನೋಡಕ್ ಇದೆಲ್ಲ ಒಂದೇ ತರ, ಲುಕ್ ಅಂಡ್ ಫೀಲ್ ಸೇಮ್. ಇದು ಆಂಬಿಯಂಟ್ ಲೈಟ್ ಇದು ಬರ್ತಾ ಇದೆ, ಬರುತ್ತೆ. ಮೇಲೆದು ಬರಲ್ಲ. ರೂಫೇ ಇರಲ್ಲ, ನಾರ್ಮಲ್ ರೂಫ್ ಇರಲ್ಲ.